ಬಾಲಿ ಇಂಡೋನೇಷಿಯನ್ ಇಂಟರ್ನ್ಯಾಷನಲ್ ಎಕ್ಸ್ಪೋ ಇದೇ ಜುಲೈ 16ರಿಂದ ಜುಲೈ 20. ಸ್ಥಳ ಶ್ರೀ ಸಾಯಿ ರುಕ್ಮಿಣಿ ಮಹಲ್, ಆನೇಕಲ್. ನಾವೆಲ್ಲ ಇಲ್ದಿದ್ ನೋಡಿ ಇದೇ ಅವಕಾಶ ಸಿಕ್ತು ಅಂತ ಹೇಳ್ಬಿಟ್ಟು ನೈಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಯಾರು ಕಂಪ್ನಿ ಕಡೆಯಿಂದ. ಯಾವುದೇ ಒಂದು ಕೆಲಸ ಕಾರ್ಯಗಳು ಸಿಗದಿರೋ ನಿರುದ್ಯೋಗಿಗಳು ಸೇರಿದಂತೆ ಎಷ್ಟೋ ಬಡ ಕುಟುಂಬಗಳು ಬೀದಿಯಲ್ಲಿ ಇವತ್ತು ಜೀವನ ಮಾಡ್ತಾ ಇದೆ. ಸಚಿವರಿದ್ದೀರೋ ಅದ್ರ ಬಗ್ಗೆ ಗಮನ ಹರಿಸಿ ಅದನ್ನು ಮೊದಲು ಎತ್ತಂಗಡಿ ಮಾಡಿಸಿ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಅದನ್ನು ಲೂಟಿ ಹೊಡಿತಾ ಇದ್ರಲ್ಲ ಅದನ್ನು ತೆರವು ಮಾಡಿಸಿ. ಕೇವಲ 20%ರಿಂದ 10% ಮಾತ್ರ ಅಂಗಡಿಗಳನ್ನು ತೆರವುಗೊಳಿಸ್ತಾ ಇದ್ದೀವಿ. ಅದು ಮುಖ್ಯ ರಸ್ತೆಗಳು ಮಾತ್ರ ಅಂತ ಹೇಳ್ಬಿಟ್ಟು. ಇಲ್ಲ ಬಾಡಿಗೆ ಕಟ್ಟಬೇಕಂದ್ರೂ ಕಾಸಿಲ್ಲ, ಮನೇಲಿ ಅಕ್ಕಿಲ್ಲ, ಏನಿಲ್ಲ. ಕೆಲವು ಖಾಸಗಿ ಕಂಪನಿಗಳು ಮತ್ತು ಇನ್ನಿತರ ಐಷಾರಾಮಿ ಒಂದು ಜೀವನಗಳನ್ನ ಕಟ್ಕೊಂಡು ಇದು ಮಾಡ್ತಾ ಇರೋರೆಲ್ಲ ಸೇರಿ ಒಂದು ಈ GBA ಅಧಿಕಾರಿಗಳನ್ನು ನಿಮ್ಮ ಆದೇಶದ ಪ್ರಕಾರ ನಿಮ್ಮ ಉಲ್ಲಂಘನೆ ಮಾಡಲ್ಲ, ಕಾನೂನು ಉಲ್ಲಂಘನೆ ಮಾಡೋದಿಲ್ಲ. ನಾವು ನಮ್ಮನ್ನು ಬದುಕಕ್ಕೆ ಬಿಡ್ರಿ. ಅವರಿಲ್ಲ ಅಂದರೆ ನಮ್ಮದು ಜೀವನಗಳು ತೊಂದರೆ ಆಗ್ಬಿಡುತ್ತೆ, ನಾವು ಬರೋ ಹೋಗೋ ಕೆಲಸಗಳಿಗೂ ಸಮಸ್ಯೆ ಆಗ್ಬಿಡುತ್ತೆ. ಬಾಲಿ ಇಂಡೋನೇಷಿಯನ್ ಇಂಟರ್ನ್ಯಾಷನಲ್ ಎಕ್ಸ್ಪೋ ಇದೇ ಜುಲೈ 16ರಿಂದ ಜುಲೈ 20. ಸ್ಥಳ ಶ್ರೀ ಸಾಯಿ ರುಕ್ಮಿಣಿ ಮಹಲ್, ಆನೇಕಲ್. ಬೆಂಗಳೂರನ್ನ ಸ್ವಚ್ಛ ನಗರಿಯಾಗಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ಫುಟ್ಪಾತ್ ತೆರವು ಕಾರ್ಯಾಚರಣೆಗಳು ಆರಂಭವಾಗಿದೆ. ಬೆಂಗಳೂರಿನಾದ್ಯಂತ ಎಲ್ಲ 5 GBAಗಳಲ್ಲೂ ಕೂಡ ಈ ಒಂದು ಫುಟ್ಪಾತ್ ತೆರವು ಕಾರ್ಯಕ್ರಮವನ್ನ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ಆರಂಭಗೊಂಡಿದೆ. ಈಗ ಈ ಒಂದು ಕಾರ್ಯಾಚರಣೆ ಕೆಲವೊಂದು ಕುಟುಂಬಗಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಅಧಿಕಾರಿಗಳು ಎಲ್ಲಿ ಮುಖ್ಯ ರಸ್ತೆಗಳಿದೆಯೋ, ಎಲ್ಲಿ ಹೆಚ್ಚು ವಾಹನ ದಟ್ಟಣೆ ಆಗತ್ತೋ, ಹಾಗೆಯೇ ಪಾದಾಚಾರಿಗಳು ನಡೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲವೋ ಅಂತಹ ರಸ್ತೆಗಳಲ್ಲಿರುವಂತಹ ಆ ಫುಟ್ಪಾತ್ಗಳಲ್ಲಿರುವಂತಹ ಅಂಗಡಿಗಳನ್ನ ತೆರವು ಮಾಡಲಾಗ್ತಾ ಇದೆ. ಆದ್ರೆ ಇಲ್ಲೊಂದು ಕಡೆ ಅಂದ್ರೆ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲ ಕಡೆಯೂ ಕೂಡ ಅಧಿಕಾರಿಗಳು ಒಂದಷ್ಟು ಹೊಂದಾಣಿಕೆ, ಒಂದಷ್ಟು ಕಂಪನಿಗಳ ಜೊತೆ ಶಾಮೀಲಾಗಿ ಫುಟ್ಪಾತ್ ಮೇಲೆ ಒಪ್ಪತ್ತಿನ ಗಂಜಿಗಾಗಿ ಬದುಕನ್ನ ಕಟ್ಕೊಳ್ತಾ ಇದ್ದಂತವರ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಮುಂದಾಗಿದ್ದಾರೆ ಅಂತೇಳಿ ಭಾರತೀಯ ಸೇವಾ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಉಡಿ ಚಿನ್ನಿರವರು ಗಂಭೀರವಾದಂತಹ ಆರೋಪವನ್ನ ಮಾಡ್ತಿದ್ದಾರೆ. ಇವರು ಬೀದಿ ಬದಿ ವ್ಯಾಪಾರಿಗಳ ಸಭೆಯನ್ನ ನಡೆಸಿದ್ರು. ಈ ಸಭೆಯಲ್ಲಿ ಒಕ್ಕೊರಲಿನಿಂದ ಈ ಒಂದು ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಅಧಿಕಾರಿಗಳು ನಡೆಸ್ತಾ ಇರುವಂತಹ ದಬ್ಬಾಳಿಕೆ ಮತ್ತು ಬೆಳಗಿನ ಹೊತ್ತು ಯಾವಾಗ ಈ ಒಂದು ಅಂಗಡಿಗಳನ್ನ ಹಾಕೊಂಡು ಸಂಜೆ ಮನೆಗೆ ಹೋದ ನಂತರ ರಾತ್ರೋರಾತ್ರಿ ಫುಟ್ಪಾತ್ ಗಳಲ್ಲಿ ಈಗ ಖಾಸಗಿ ಕಂಪನಿಗಳವರು ಒಂದಷ್ಟು ಕಡೆ ಪಾರ್ಕ್ ಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಅಂಗಡಿಗಳವರನ್ನ ಒಕ್ಕಲೆಬ್ಬಿಸುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಪರೋಕ್ಷವಾಗಿ ಅವರಿಗೆ ಕುಮ್ಮಕ್ ನೀಡ್ತಿದ್ದಾರೆ ಎನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿದೆ. ಈ ಒಂದು ಸಭೆಯ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ನಾವು ಸಂಪಾದನೆ ಮಾಡಕ ಕ್ವಶನ್ ಆನ್ಸರ್ ಕೊಡ್ತಾ ಇರ್ಬೇಕು. ನಾವು ಸಂಪಾದನೆ ಮಾಡಕ, ನಾವು ಬದುಕೋದಕ್ಕ, ನಾವು ಅಲ್ಲಿ ಸಂಪಾದನೆ ಮಾಡ್ತಾ ಇದ್ದೀವಿ. ನೀವೇನಾದ್ರೂ ನಮ್ಗೇನಾದ್ರೂ ದುಡ್ಡು ಕಾಸು ಕೊಡ್ತಾ ಇದ್ದೀರಾ? ಮಾಧ್ಯಮದವರಿದ್ದಾರೆ, ನಮ್ಮ ಹಿರಿಯ ಹೋರಾಟಗಾರರ ಅಣ್ಣ ತಮ್ಮಂದಿರು ಇದ್ದಾರೆ. ನಿಮ್ಮ ಹತ್ರ ಯಾವತ್ತಾದ್ರೂ ಒಂದು ಕಾಫಿ ಟೀ ಕೊಡ್ತಿದೀವಾ? ಒಂದ್ ಪ್ಲೇಟ್ ಅನ್ನ ತಿಂದಿದೀವಾ? 1 ಲೀಟರ್ ನೀರು ಕೊಡ್ತಿದೀವಾ? ಕುಡ್ದಿದ್ದೀವಿ, ತಿಂದಿದ್ದೀವಿ, ಎಲ್ಲ ಕೊಟ್ಟಿದ್ದೀರಾ. ನಾವು ರಿಟರ್ನ್ ದುಡ್ಡು ಲೆಕ್ಕ ಇಲ್ದಂಗೆ ಕೊಟ್ಟಿದ್ದೀವಿ, ಹೌದಲ್ವಾ? ಅಲ್ಲ, ತಿಂದಿದ್ರೆ ಹೇಳ್ಬಿಡ್ರಿ ಯಾರಾದ್ರು. 100 ರೂಪಾಯಿ ತಿಂದಿದ್ರೆ ಅಟ್ಲೀಸ್ಟ್ 500 ರೂಪಾಯಿ ಆಗಿದೆ ಇಲ್ಲೋ ಗೊತ್ತಿರಲ್ಲ. 600 ಕೊಟ್ಟಿರ್ಬೋದು, ಇಲ್ಲ ಅಟ್ಲೀಸ್ಟ್ 500 ಕೊಟ್ಟಿರ್ಬೋದು. ಕೊಟ್ಟಿದೀವ ಇಲ್ಲ? ಈ ಒಂದು ವೇದಿಕೆ ಮಾಡೋದಕ್ಕೆ ನೀವು ಯಾರಾದ್ರೂ ಹೇಳಿದ್ರಾ ಮಾಡಿ ಇಲ್ಲಿ ಅಂತ? ನಾನ್ ನಿಮ್ಮನ್ನ ಮೀಟಿಂಗ್ ಬರ್ರಿ ಅಂತ ಕರೆದಿದ್ನಾ? ಕರೆದಿದ್ದೀನಾ? ಕರೆದಾಗ ಬಂದಿದ್ದೀರಾ? ಅದು ನಿಜ, ಕರೆಕ್ಟಾಗಿ ಒಪ್ಕೊಂಡಿದ್ದೀರಾ. ಇದೇ ನನಗೆ ಬೇಕಾಗಿದ್ದು. ಯಾಕೆಂದ್ರೆ ಎಷ್ಟು ಸತ್ಯದಿಂದ ನುಡಿತೀರಾ ಅಂದ್ರೆ ಅದೇ ಸತ್ಯದಿಂದನೇ ಬದುಕಬೇಕು ಕೂಡ. ಕಷ್ಟಕ್ಕಾದವ್ರನ್ನ ಮರಿಬಾರ್ದು, ನಮ್ಗೆ ಅನ್ನ ಕೊಡೋ ದಾರಿ ತೋರಿಸೋರ್ನ ಮರಿಬಾರ್ದು. ನಂಬಿಕೆ ವಿಶ್ವಾಸ ಅನ್ನೋದು 2 ಕಣ್ಣಿದ್ದಂಗೆ. ನಂಬಿಕೆ ವಿಶ್ವಾಸ. ನಂಬಿಕೆ ಅನ್ನೋದು ನಮ್ಮ ಕಷ್ಟಕ್ಕೆ ಅವ್ರು ಆಗ್ತಾರೆ, ಅವ್ರ ಕಷ್ಟಕ್ಕೆ ನಾವು ಆಗ್ಬೇಕು ಅನ್ನೋದು ನಂಬಿಕೆ. ವಿಶ್ವಾಸ ಅನ್ನೋದು
ಅವರು ನಡೆದಂಗೆ ನಾವು ನಡಿಬೇಕು, ಅವ್ರ ದಾರಿಯಲ್ಲಿ ನಾವು ಹೋಗ್ಬೇಕು ಅನ್ನೋದು. ಹೌದಲ್ವಾ? ಹಣ ಆನ್ಸರ್ ಕೊಡ್ಬೇಕು. ಇಲ್ಲಿ ಕೆಲವು ಮಾತುಗಳು ಬಂತು, ಅದಕ್ಕೆ ಈ ಸಭೆ ಮಾಡಿದೆ. ಕೆಲವು ಮಾತುಗಳು ಬಂತು. ಒಂದನೇ ವಿಚಾರ, ನಾನು ಜೀವನದಲ್ಲಿ 25 ವರ್ಷಗಳು ಸಮಾಜ ಸೇವೆ ಮಾಡಿಕೊಂಡು, ನನ್ನ ಸ್ವಂತ ದುಡಿಮೆ ಮಾಡಿದ್ರಲ್ಲಿ ಸಮಾಜ ಸೇವೆಗೆ ಖರ್ಚು ಮಾಡಿಕೊಂಡು, ನಾವು ಸ್ವಂತ ಉದ್ದಿಮೆ ಮಾಡಿ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು, ಹೋರಾಟಗಳು ಮಾಡಿಕೊಂಡು, ಎಲ್ಲ ರೀತಿಯಲ್ಲಿ ಆರ್ಥಿಕವಾಗಿ ಕಷ್ಟಪಟ್ಟು ದುಡಿದು ಬಾಲಿ ಇಂಡೋನೇಷಿಯನ್ ಇಂಟರ್ನ್ಯಾಷನಲ್ ಎಕ್ಸ್ಪೋ ಇದೇ ಜುಲೈ 16ರಿಂದ ಜುಲೈ 20. ಸ್ಥಳ ಶ್ರೀ ಸಾಯಿ ರುಕ್ಮಿಣಿ ಮಹಲ್, ಆನೇಕಲ್. ಶೈಕ್ಷಣಿಕವಾಗಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ, ಹಾಸ್ಪಿಟಲ್ಗಳಿಗೆ ಸಂಬಂಧಪಟ್ಟಂಗೆ, ಬೀದಿ ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂಗೆ, ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯಲ್ಲೂ ಬೆಳಗಾದ್ರೆ ಸತ್ತೋದ್ರು, ಬೆಳಗಾದ್ರೆ ಬೆಳಗಾದ್ರೆ ಇನ್ನೊಂದು ಕಾರ್ಯ, ಮದುವೆ ಕಾರ್ಯ, ದೇವಸ್ಥಾನ, ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತಾ ಇರ್ತೀವಿ ಡೈಲಿ. ನಾನು ಯಾವತ್ತೂ ತೋರಿಸ್ಕೊಂಡವನಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಪ್ರಚಾರ ತಗೊಂಡಿಲ್ಲ, ನಾವು ಮಾಡ್ತಾನೂ ಇಲ್ಲ. ಆದರೆ ನಮ್ಮ ಮೇಲೆ ಇವಾಗ ಬಂದಿರೋದು, ಅಣ್ಣ ಎಷ್ಟು ದಿನದಿಂದ, ಒಂದು ವಾರದಿಂದ ನಿಮ್ಮ ಅಂಗಡಿಗಳು ಹೋಗಿದೆಯಲ್ಲ ಅಲ್ವಾ? ಒಂದು ವಾರದಿಂದ ಅಂಗಡಿಗಳಿಲ್ಲ. ಒಂದು ಸಹೋದರಿ ಫೋನ್ ಮಾಡಿ ಪಾಪ ಒಂದು ಲೈವ್ ಗ್ರೂಪಲ್ಲಿ ಹಾಕ್ತಾಳೆ, ಅಣ್ಣ ನಾವು ಸಾಲ ಸೂಲ ಮಾಡಿ ಫೈನಾನ್ಸ್ ತಗೊಂಡು ಐಟಮ್ ಎಲ್ಲ ತಗೊಂಡಿದ್ವಿ, ಒಂದು ವಾರ ಆಯಿತು, ಎಲ್ಲ ಕೊಳ್ತೋಗಿದೆ, ಮತ್ತೆ ತಗೋಬೇಕಾದ್ರೆ ಮತ್ತೆ ನಾವು ಸಾಲ ಮಾಡಬೇಕು, ಮಕ್ಕಳಿಗೆ ಅಡ್ಮಿಷನ್ ಕಟ್ಟಿಲ್ಲ, ಆ ಥರ ಈ ಥರ ಅಂತ ಗ್ರೂಪ್ಗಳೆಲ್ಲ ಹಾಕ್ತಾರೆ. ಇನ್ನೂ ಕೆಲವರು, ಚಿನ್ನೆ ಅಣ್ಣ ಇವಾಗ ಬರಲ್ಲ ಬಿಡ್ರಿ, ಬರಲ್ಲ, ಯಾಕೆಂದರೆ ಚಿನ್ನೆ ಅಣ್ಣ ರಾಜಕೀಯಕ್ಕೆ ಸೇರ್ಕೊಂಡ್ಬಿಟ್ಟವ್ರೆ, ಇಷ್ಟು ವರ್ಷ ಇರಲಿಲ್ಲ, ರಾಜಕೀಯಕ್ಕೆ ಸೇರ್ಕೊಂಡ್ಬಿಟ್ಟವ್ರೆ. ರಾಜಕೀಯಕ್ಕೆ ಸೇರ್ಕೊಂಡ್ಬಿಟ್ರೆ ಇನ್ಮೇಲೆ ಪಕ್ಷದ ವಿರೋಧವಾಗಿ ಬರ್ತಾರಾ ಅನ್ನೋ ಕ್ವಶನ್ನು. ಮತ್ತೆ ನಾನು ಲೈವ್ ಆಗ್ತೀನಿ, ಯಾಕೆ ಬಡವರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಸರ್ಕಾರದಿಂದ, ದಯವಿಟ್ಟು ನೀವು ಮಾನವೀಯತೆ ತೋರಿಸಿ ಅಂತೇಳಿ ಬಡವರ ಪರವಾಗಿ, ಬೀದಿ ವ್ಯಾಪಾರಿಗಳ ಪರವಾಗಿ ಲೈವ್ ಆಗ್ತೀನಿ. ಅವಾಗ ಇನ್ನೊಂದು ಮಾತು ಬರುತ್ತೆ, ಅಣ್ಣ ನೀನೇನು ಅಂದ್ಕೊಂಡಿದ್ದೆ ಅಣ್ಣ, ಪಕ್ಷದ ವಿರುದ್ಧವಾಗಿ ನೀವು ಕಾರ್ಪೊರೇಟರ್ ನಿಂತಾ ಇದ್ರು ಪಕ್ಷದ ವಿರೋಧವಾಗಿ ಮಾತಾಡ್ತಾ ಇದ್ದೀರಾ, ಪಕ್ಷ ವಿರುದ್ಧವಾಗಿ ನಡ್ಕೊತಾ ಇದ್ದೀರಾ ಅಂತ ಹೇಳ್ತಾರೆ. ಇವೆರಡನ್ನೂ ಟ್ಯಾಲಿ ಮಾಡ್ರಿ. ಮನುಷ್ಯ ಹೆಂಗಿದ್ರು ತಪ್ಪೇನಾ, ಮಾತಾಡಿದ್ರು ತಪ್ಪೆ, ಮಾತಾಡಿಲ್ಲ ಅಂದ್ರೂ ರಾಜಕೀಯದಿಂದ ಮಾತಾಡಲ್ಲ ಅಂತಾರೆ, ಮಾತಾಡಿದ್ರೆ ರಾಜಕೀಯನ ವಿರೋಧ ಮಾಡ್ಕೊತ ಇದ್ದೀರಾ, ನೀವು ಕಾರ್ಪೊರೇಟರ್ ಆಗ್ತಾ ಇದ್ದೀರಾ ಅಂತ ಗೊತ್ತಿದ್ದನ್ನು ವಿರೋಧ ಮಾಡ್ಕೊತ ಇದ್ದೀರಾ ಪಕ್ಷಕ್ಕೆ. ಹಣ ಆ ರಾಜಕೀಯ ಮಾಡ್ತಾ ಇರೋದು ನಿಮಗೋಸ್ಕರ. ಇವತ್ತು ಅಧಿಕಾರ ಇದ್ರೆ ಇನ್ನೂ ಸಾವಿರಾರು ಜನ ಅನ್ನ ತಿನ್ಬೋದು, ಬದುಕ್ಬೋದು ಅಂತ. 25 ವರ್ಷ ನಾನು ಯಾವುದೇ ರಾಜಕೀಯಕ್ಕೆ ಹೋಗ್ತೀರಾ, ನಾನು ಜೀವನ ಮಾಡಿಲ್ವಾ? ಮಾಡಿದ್ದೀನಿಲ್ಲ. 25 ವರ್ಷ ನಾವು ನಿಮ್ಮ ಯಾವುದೇ ರಾಜಕೀಯ ಇಲ್ದಿರ ನಿಮ್ಗೆ ಸಪೋರ್ಟ್ ಮಾಡಿದ್ದೀನ ಇಲ್ವಾ? ಯಾವುದೇ ಒಂದು ರಾಜಕೀಯ ಬಂತ ನಿಮ್ಗೆ ಸಪೋರ್ಟು? ಯಾವುದೇ ಒಂದು ರಾಜಕಾರಣಿ ಬಂದಿದ್ರಾ? ಉತ್ತರ ಕೊಡ್ರಿ. ಬಂದಿದ್ರಾ? ನಾನು ಇವಾಗ ಹೋಗಿರೋದು ನಿಮ್ಮಗಳಿಗೋಸ್ಕರನೇ. ಇವಾಗೇನು ನಾವು ಸೇವೆ ಮಾಡ್ತಾ ಇದ್ರೆ, ಅಧಿಕಾರ ಇದ್ರೆ ಇನ್ನೂ ಒಂದಷ್ಟು ನಿಮ್ಮ ಬಲವಾಗಿ ನಿಂತ್ಕೋಬಹುದು, ಪರ್ಮನೆಂಟ್ ಆಗಿ ಶಾಶ್ವತವಾಗಿ ನಿಮಗೆ ಪರಿಹಾರ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ರಾಜಕೀಯಕ್ಕೆ ಹೋಗ್ತಾ ಇದ್ದೀನಿ. ಅದೇ ನಾವು ಮಾಡುವಂಥ ಒಳ್ಳೆ ಕೆಲಸಗಳು, ನೀವು ಇಂಥ ಬಡವರ ಪರವಾಗಿ ನಿಂತ್ಕೊಂಡು ನಾವು ಎಷ್ಟು ಸಹಾಯ ಮಾಡ್ತೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋದು ಇದ್ರೆ, ಅಯ್ಯೋ ಅಯ್ಯಪ್ಪ ಇನ್ನೂ ಅಷ್ಟು ದಿನ ಬದುಕಿದ್ರೆ ನಾನು ಇನ್ನೊಂದು ಮನೆ ಕಟ್ಕೊತಾ ಇದ್ದೆ, ಇನ್ನೊಂದು ಬಿಲ್ಡಿಂಗ್ ಕಟ್ತಾ ಇದ್ದೆ, ಇನ್ನೊಂದು ಕಾರ್ ತಗೊತಾ ಇದ್ದೆ, ನನ್ನ ಮಕ್ಕಳನ್ನ ಇನ್ನೂ ಚೆನ್ನಾಗಿ ಓದಿಸ್ತಾ ಇದ್ದೆ ಅಂತ ಅನ್ಕೊಂತಿದ್ರೆ. ಹೌದಲ್ವಾ? ಹೌದಾ? ಉತ್ತರ ಇಲ್ವಾ? ಕನ್ನಡ ಬರಲ್ವಾ? ಅದಕ್ಕೆ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು ನಮ್ಮನ್ನ ಏನಾದರೂ ಅಂದ್ಕೊಳ್ಳಿ, ಪರವಾಗಿಲ್ಲ, ನೀವು ಏನಾದರೂ ಬೈಕೊಳ್ಳಿ. ನನ್ನ ಕೋಪದಲ್ಲಿ ಹೇಳ್ತಾರೆ ದೊಡ್ಡವರು, ಏನಾದರೂ ಬೈತಾರೆ ಅಂದರೆ ಅವ್ರದ್ದು ನೇರ ನುಡಿ. ಮನಸ್ಸಲ್ಲಿ ಇಟ್ಕೊಳ್ಳೋನು, ಮನಸ್ಸಲ್ಲಿ ಒಂದು ಹೊರಗಡೆ ಹೋಗಿ ಮಾತಾಡ್ತಾನಲ್ಲ ಅವನು ನಂಬೇಡ್ರಿ, ನೇರವಾಗಿ ಮಾತಾಡೋರು ನಂಬೇಕು. ಅದು ನಾನು ನೇರವಾಗಿ ಮಾತಾಡೋದ್ರಿಂದ ನಾನು ಕೆಟ್ಟವನು ಆಗ್ಬೋದು, ಆದರೆ ಎಲ್ಲೋ ಒಂದು ಹತ್ರ ನಿಮ್ಮ ಮಕ್ಕಳು ಮರಿಮಕ್ಕಳು ನೀನು ಅನ್ಕೋಬೋದು ನಾನು ಕೆಟ್ಟವನಂತ, ನಿಮ್ಮ ಮಕ್ಕಳು ನೆನೆಸ್ಕೊತಾ ಇದ್ದಾರೆ, ನಮ್ಮಪ್ಪ ದುಡ್ದಿದ್ದು ಯಾರಿಂದ,
ಯಾರಿಂದ ನಾವು ಓದ್ತಾ ಇದ್ದೀವಿ, ಯಾರಿಂದ ಅನ್ನ ತಿಂತಾ ಇದ್ದೀವಿ, ಯಾರಿಂದ ನಾವು ಇವತ್ತು ಮನೆಯಲ್ಲಿ ಇದ್ದೀವಿ ಅಂತ ನಿಮ್ಮ ಮಕ್ಕಳಾದ್ರೂ ತಿಳ್ಕೊಳ್ತಾರೆ. ಆ ದೇವ್ರ ಹತ್ರ ಲೆಕ್ಕ ಇರುತ್ತೆ ಅನ್ನೋದು ನಂಬಿಕೆ ನನಗಿದೆ ಸ್ನೇಹಿತರೆ. ಅದೇ ಬೇಕಾಗಿರುತ್ತೆ ನನಗೆ. ನೀವು ಅನ್ಕೊಳ್ಳಿ, ಪರವಾಗಿಲ್ಲ, ಆಡ್ಕೊಳ್ರಿ, ಡೋಂಟ್ ಕೇರ್. ನಾನು ಇರೋದನ್ನೇ ಮಾತಾಡೋದು. ಯಾಕೆಂದರೆ ನಿಮ್ಮ ಹತ್ರ ನಾನು ಯಾವುದು ಅಂಗಣೆ ಇಲ್ಲ, ದುಡ್ಡು ಕಾಸು ತಗೊಂಡು ನಿಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಈ ನನ್ನ ಮಗ ದುಡ್ಡು ತಗೊಂಡ್ಬಿಟ್ಟು ನಾನು ಬೈತಾನೆ, ಡೋಂಟ್ ಕೇರ್. ನಮ್ಗೆ ಅವಶ್ಯಕತೆ ಇಲ್ಲ, ಯಾವನ ಹತ್ರ ನಾನು ಹಂಗಿಲ್ಲ. ಇದೀನಾ? ಏನಾದರೂ ತಗೊಂಡಿರೋದು ಹೇಳಿ. ಇನ್ನೂ ಕಷ್ಟ ಅಂದಾಗ ಅಂಗಡಿಗಳವ್ರಿಗೆ ನಾನು ಸಪೋರ್ಟ್ ಮಾಡಿದ್ದೀನಿ. 1000 ರೂಪಾಯಿ, 10,000 ಹಾಸ್ಪಿಟ್ಲು, ಇನ್ನೊಂದು ಮತ್ತೊಂದು ಅಂಗಡಿಗಳಿಗೆ ಬಂಡವಾಳ ಇಲ್ಲ ಅಂದಾಗ ಕೊಟ್ಟಿದ್ದೀನ ಇಲ್ಲ? ಸೀನಣ್ಣ ವಾಪಸ್ ತಗೊಂಡಿಲ್ಲ, ಸೀನಣ್ಣ ವಾಪಸ್ ತಗೊಂಡಿಲ್ಲ. ಹಿಂಗೆ ಇಷ್ಟು ಮಾಡ್ತಾ ಇದ್ದೀವಿ. ಆಯ್ತು, ಒಂದು ವಾರ ಆಯಿತು, ಎಷ್ಟು ಕಷ್ಟಗಳಿದೆ ಅಂತ ನಿಮ್ಗೆಲ್ರಿಗೂ ಗೊತ್ತಾಗ್ತಾ ಇದೆ. ಫೈನಾನ್ಸ್ಗಳು, ಇನ್ನೊಂದು ಲೋನು, ಮತ್ತೊಂದು. ಕಟ್ಟಿಲ್ಲ ಅಂದರೆ ಏನು ಮಾಡ್ತಾರೆ ಎಲ್ಲ ನಿಮಗೆ ಗೊತ್ತಿದೆ. ಕೆಲವರು ಇದ್ದೀರಾ ಪಾಪ ಆರ್ಥಿಕವಾಗಿ ಏನೋ ಅನುಕೂಲವಾಗಿ ಸ್ವಲ್ಪ ಬಾಡಿಗೆ ಬರ್ಬೋದು, ಏನೋ ಒಂದು ಸಂಪಾದನೆ ಮಾಡಿ ಇಟ್ಕೊಂಡಿರೋರು ಕೆಲವರು ಇದ್ದೀರಾ ಇಲ್ಲಿ. 60% ಯಾರೂ ಸೆಟ್ಲ್ ಆಗಿಲ್ಲ ಇನ್ನೂ. ಬಡವರು ಒಂದು 30ರಿಂದ 40% ಆಗಿರ್ತಾರೆ ಅಷ್ಟೇ. ಅವ್ರ ಪರಿಸ್ಥಿತಿ ಏನಾಗುತ್ತೆ? ಇವತ್ತು ಇಲ್ಲಿ ಬಂದಿರೋರೆಲ್ಲ ಯಾಕೆ ಕಡಿಮೆ, ಯಾಕೆ ಅಣ್ಣ ಬೈತಾ ಇದ್ರು ಮನೆಗಳಲ್ಲಿರೋನ್ನ, ಬೈರಿ, ಅವ್ರು ಬಂದಿಲ್ಲ, ಅವ್ರನ್ನ ಬೈರಿ, ಯಾರು ಬಂದಿಲ್ಲ ಅವ್ರನ್ನ. ಅಣ್ಣ ಇಲ್ಲಿ ಬಂದಿರೋರೆಲ್ಲ ಕರೆಕ್ಟ್ ಅಂಗಡಿಗಳವ್ರೆ, ಬಡದೇ ಇರೋರು ಬಾಡಿಗೆಗಳವರು. ಬಾಡಿಗೆ ನಮ್ಮ ಓನರ್ ಹೋಗಿದ್ದಾರೆ, ಮಾತಾಡ್ತಾರೆ. ನಾನು ಯಾಕೆ ಹೋಗ್ಬೇಕು ಅಂತ ಬಾಡಿಗೆಗಳವರೆಲ್ಲ ಬಂದಿಲ್ಲ. ಕೃಷ್ಣ ಬೈರೇಗೌಡರು ಕೇವಲ 20% ಅಷ್ಟೇ ಈ ಒಂದು ಫುಟ್ಪಾತ್ಗಳಲ್ಲಿರುವಂತ, ಅದರಲ್ಲೂ ಮುಖ್ಯ ರಸ್ತೆಗಳಲ್ಲಿರುವಂತ ಅಂಗಡಿಗಳನ್ನ ಮುಲಾಜಿಲ್ಲದೆ ತೆರವುಗೊಳಿಸುವಂತದ್ದು. ಯಾವ ಅಂಗಡಿಗಳವರು ಫುಟ್ಪಾತ್ಗೆ ಹೊಂದಿಕೊಂಡಂತೆ ಮೆಟ್ಟಿಲುಗಳನ್ನ ನಿರ್ಮಾಣ ಮಾಡಿಕೊಂಡಿರ್ತಾರೋ ಅಥವಾ ಅಂಗಡಿಗಳ ಮುಂಭಾಗದಲ್ಲಿ ಇನ್ನಷ್ಟು ಚೇರ್ಗಳನ್ನ ಹಾಕಿರ್ತಾರೋ ಅಂತಹ ಆ ಒಂದು ಫುಟ್ಪಾತ್ಗಳನ್ನ ತೆರವು ಮಾಡಲಾಗ್ತಾ ಇದೆ. ಆದ್ರೆ ಇಲ್ಲಿ ಬಡವರ ಹೊಟ್ಟೆ ಮೇಲೆ ಹೊಡೆಯೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅದೆಷ್ಟೋ ವಿಶೇಷ ವಿಕಲಾಂಗ ಚೇತನರು, ಹಾಗೆ ಹಿರಿಯರು, ಹಾಗೆ ಅತ್ಯಂತ ಕಡು ಬಡವರು ಫುಟ್ಪಾತ್ಗಳ ಮೇಲೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಈ ಒಂದು ಊಟಗಳನ್ನ ಸರಬರಾಜು ಮಾಡ್ತಾರೆ. ಅಂತಹವರ ಮೇಲೂ ಕೂಡ ದಬ್ಬಾಳಿಕೆಯನ್ನ ನಡೆಸ್ತಾ ಇರುವಂತ ಅಧಿಕಾರಿಗಳು ಒಂದಷ್ಟು ಕಡೆ ಎಲ್ಲೆಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳಿದೆಯೋ ಅಲ್ಲೆಲ್ಲ ಮುಲಾಜಿಲ್ಲದೆ ಪ್ರಭಾವಕ್ಕೆ ಒಳಗಾಗಿ ಇವರೆಲ್ಲರನ್ನು ಕೂಡ ಎತ್ತಂಗಡಿ ಮಾಡಿಸ್ತಿದ್ದಾರೆ ಎನ್ನುವಂತ ಆರೋಪವು ಕೂಡ BSS ನ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತ ಗೂಡಿ ಚಿನ್ನಿ ಉರ್ಫ್ ರಾಮಚಂದ್ರ ಅವರು ಆರೋಪಿಸಿದರೆ. ಈ ಒಂದು ಸಭೆಯ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಎಷ್ಟು ಬ್ರಿಲಿಯಂಟ್ ಜನ ಇದ್ದೀರಿ ನೀವು ಅಂದ್ರೆ, ಯಾರೋ ಒಂದ್ ಮನುಷ್ಯನ 4 ಮಾತು ಹೊಗಳ್ಬಿಟ್ಟು ಕಳಿಸ್ಬಿಟ್ಟು ಇವರೆಲ್ಲ ನಮ್ಮವ್ರೆ ಅನ್ಕೊಂತಾರೆ. ಸಮಸ್ಯೆ ಬಂದಾಗ ನನಗೆ ಗೊತ್ತಾಗೋದು ನೀವ್ ಯಾರು ನಮ್ಮವ್ರಲ್ಲ ಅಂತ. ನೀವೆಲ್ಲರೂ ವ್ಯಾಪಾರಸ್ಥರೇ, ಭಾರ ಇರೋ ಕಡೆ ಬಂಡವಾಳ ಹಾಕೋರು ನೀವೆಲ್ಲ. ತುಂಬಾ ಜನ, 90% ಜನ ಭಾರ ಇರೋ ಕಡೆ ಬಂಡವಾಳ ಹಾಕ್ತೀರಾ ನೀವು. ಹಂಗೆ ನೀವು ಒಂದ್ ಸ್ವಲ್ಪ ಎಲ್ರು ಒಗ್ಗಟ್ಟಾಗಿ ಇದ್ಬಿಟ್ಟು ನೀವು ಒಂದ್ ಲೈನ್ ಮಾಡ್ಕೊಳ್ರಿ. ನಿಮಗೆ ಯಾರೋ BBMP ಅವರು ಅವರೋ ಇವರೋ ಬಂದ್ಬಿಟ್ಟು ಹೇಳ್ಬಾರ್ದು. ನಿಮ್ಗೆ ಫಸ್ಟ್ ನೀವು ಮಾಡ್ಕೊಳ್ರಿ. ನಾವು ಅಟ್ಲೀಸ್ಟ್ ಒಂದು ಎಲ್ಲರೂ ಸೇರ್ಬಿಟ್ಟು ಚಿನ್ನಿಯವ್ರನ್ನ ಅವ್ರು ಕರೆದ್ರೆ ಬೇಕಾದ್ರೆ ನಾನು ಬೇಕಂದ್ರೆ ಬರ್ತೀನಿ. ನಾನು ಹೋರಾಟ ಮಾಡ್ದಿರ ಇರ್ಬೋದು, ಏನಾದ್ರು ಮಾಡ್ದಿರ ಇರ್ಬೋದು. ಬಟ್ ಒಳ್ಳೆ ವ್ಯಕ್ತಿಗಳನ್ನ ನೋಡಿದಾಗ ಅವ್ರನ್ನ ಉರ್ಸ್ಕೊಳ್ಬೇಕು ಅನ್ನೋದು ನನ್ನ ಜವಾಬ್ದಾರಿ. ಆ ನನಗೆ ಗೊತ್ತಿರೋ ತರ ಏನು ನಿಮ್ಮಿಂದ ಏನು ಆಸೆ ಪಡ್ದಿರಾ, ಸಾರ್ವಜನಿಕರಿಗೋಸ್ಕರ ಇನ್ನೂ ಕೆಲಸ ಮಾಡ್ತಾನೆ ಇದ್ದಾರೆ. ಅವ್ರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತವ್ರನ್ನ ನಾವು ಕಳ್ಕೊಂಬಾರ್ದು. ಒಳ್ಳೆಯವರು ಸಿಗೋದು ಕಷ್ಟ, ಸಿಕ್ಕದಾಗ ಇಟ್ಕೊಳ್ಬೇಕು ಅನ್ನೋದು ಉದ್ದೇಶ. ಯಾವತ್ತಾದ್ರೂ ಇರ್ರಿ ಡೇಂಜರ್ ಇರೋದೇ ನಿಮ್ಮಂತವ್ರು. ಒಂದ್ ದಿವಸಕ್ಕೆ 1 ಲಕ್ಷ ರೋಲ್ ಕಾಲ್ ಮಾಡ್ತಾರ್ರಿ. ನೀವು ಮಾಧ್ಯಮದವ್ರು ನಿಮ್ಗೆ ಹೇಳ್ತಾ ಇದ್ದೀನಿ. ಎಲ್ಲಿಂದ? ನಮ್ಮ ಹಾಸ್ಪಿಟಲ್ ಗೇಟ್ ಇದೆ ಅಲ್ವಾ, ಯಾವ ಹಾಸ್ಪಿಟ್ಲು? ಗೌರ್ಮೆಂಟ್ ಹಾಸ್ಪಿಟ್ಲ್ ಇಂದ ಹಿಡಿದ್ಬಿಟ್ಟು ರೈಲ್ವೆ ಸ್ಟೇಷನ್ ವರ್ಗೂ ದಾಖಲೆ ಸಮೇತ ಕೊಟ್ಟಿದ್ದಾರೆ. ಯಾರು ಕೊಟ್ಟರೋದು? ನಾನಲ್ಲ, BBMP ಅವರೇ. 1.25 ಕಿಲೋಮೀಟರ್ ಎಕ್ಸ್ಟ್ರಾ ಮಾಡ್ತಾ ಇದಾರೆ ಅನ್ಬಿಟ್ಟು ಅವರೇ ದಾಖಲೆ ಕೊಟ್ಟವ್ರೆ. ಮತ್ತೆ ಯಾಕೆ ಅಂಗಡಿಗಳು ಎತ್ತಿಸ್ತೀರಾ? 100 ವಸೂಲಿ ಮಾಡ್ಕೊಂಡು? ಈ ವಸೂಲಿ ಮಾಡಿರೋದ್ರಲ್ಲಿ ನೀವು ಯಾರ್ಯಾರು ತಗೊಂತಾ ಇದ್ದೀರಾ? ಟ್ರಾಫಿಕ್ ಪೊಲೀಸ್ ಅವ್ರು ತಗೊಂತಾರೆ, ಇಂಜಿನಿಯರ್ ತಗೊಂತಾರೆ, ಸಂಘಟನೆಗಳ ಹೆಸರು ಹೇಳ್ಕೊಂಡು ಬಂದು ತಗೊಂತಾರೆ. ಗ್ರೀನ್ ಶಾಲು ಹಾಕೊಂಡ್ಬಿಟ್ಟು MLA ತರ ಮಾತಾಡ್ತಾನ್ರಿ. ಅವ್ನು ಬರ್ತಾನ್ರಿ, ತಗೊಂಡ್ ಹೋಗ್ತಾನೆ 2,2 ಸಾವಿರ ಕಂಪ್ಲಿ ಅಂಗಡಿಗೆ. ತಿರ್ಗಾ ಅವನ್ನ ಹೇಳ್ಬೇಕು, ನಾವ್ ಯಾರಾದ್ರೂ ಮಾತಾಡ್ಬಿಟ್ಟೆ ಕಿಡಿಗೇಡಿಗಳು ಅಂತಾನೆ. ಏನ್ ಹೇಳೋದು? ಯಾರು ಕಿಡಿಗೇಡಿ? ಪ್ರಶ್ನೆ ಮಾಡ್ದವ್ನು ಕಿಡಿಗೇಡಿ. 2,000 ತಗೊಂಡು ಜೋಬಲ್ಲಿ ಇಟ್ಕೊಂಡೋದು ಅವ್ನು ಒಳ್ಳೆಯವನು. ನಮ್ಮ ಅಧ್ಯಕ್ಷರು ಇದ್ದಾರಲ್ವಾ ಶಂಕರಪ್ಪ ಅವರು,
ಅವರು ಹಂಗೆಲ್ಲ ಹೇಳಿ ಅವ್ರು ಎದುರ್ಕೊಂಡ್ಬಿಟ್ಟು ಮಾನ ಮರ್ಯಾದೆಗೆ ಹಂಚ್ಕೊಂಡ್ಬಿಟ್ಟು ಬರೋದೇ ಬೇಡ, ನಾನು ಬೇಡ ಅಂದ್ಬಿಟ್ಟು ಹೊರಟೆ ಹೋಗ್ಬಿಟ್ರು. ಇದೇ ನಮ್ಮ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಡೆವಲಪ್ಮೆಂಟ್ ಸಚಿವರು ಯಾರು ಕೃಷ್ಣ ಬೈರೇಗೌಡರು ಅವರು ಇದ್ದಾರೋ, ನೀವು ಬರೀ ಬೀದಿ ಬದಿ ವ್ಯಾಪಾರಿಗಳನ್ನ ನೀವು ನೋಡ್ತಾ ಇದ್ದೀರಲ್ಲ, ತೆಗಿತಾ ಇದ್ದೀರಲ್ಲ, ಅಂತಾರಾಜ್ಯಗಳಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಸುಮಾರು ಅವ್ಯವಹಾರಗಳು, ಇದು ಹೇಳ್ಬಾರ್ದು ಗೊತ್ತಿಲ್ಲ, ಈ ಸ್ಪಾ ರೀತಿಯೆಲ್ಲ ಕೆಲವೊಂದೆಲ್ಲ ಮಾಡ್ತಾ ಇದ್ದಾರಲ್ಲ, ತುಂಬ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಮಾಡ್ತಾ ಇದ್ದಾರಲ್ಲ, ಅಂಥವ್ರನ್ನ ಸ್ವಚ್ಛತೆ ಮಾಡಿ. ಅದರಿಂದ ನಮ್ಮ ಬೆಂಗಳೂರಲ್ಲಿರ್ತಕ್ಕಂತಹ ಎಲ್ಲರೂ ಕೆಲವು ಪ್ರತಿಯೊಬ್ಬರೂ ಅದರಿಂದ ಕೆಡ್ತಾ ಇರೋದು. ಅಂಥದ್ದು ಬಿಟ್ಬಿಟ್ಟು ಇವತ್ತಿನ ದಿನ ಹೊಟ್ಟೆ ಪಾಡಿಗೋಸ್ಕರ ಇವತ್ತೊಂದು EMI ಕಟ್ಟಬೇಕಂದ್ರೆ, ಅವ್ರ ಮನೆಗೆ ಒಂದು ಹಾಲ್ ಪ್ಯಾಕೆಟ್ ತಗೊಂಡು ಹೋಗ್ಬೇಕಂದ್ರೆ, ಅವ್ರು ಇವತ್ತೊಂದು ಫೀಸ್ ಕಟ್ಟಬೇಕಂದ್ರೆ, ಮನೆ ಬಾಡಿಗೆ ಕಟ್ಟಬೇಕಂದ್ರೆ, ಪ್ರತಿಯೊಂದೂ ಅವರೊಂದು ಅಂಗಡಿ ನಡೆದ್ರೇನೆ ಇವತ್ತು ಅವ್ರ ಹೊಟ್ಟೆ ತುಂಬೋದು. ಮತ್ತೊಂದು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಹ್ಯಾಕರ್ ಝೋನ್ ಏನು ಒಂದು ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡೋದಕ್ಕೆ ಅವ್ರು ಸೂಕ್ತವಾದ ಒಂದು ನೋಟಿಸ್ ಮಾಹಿತಿ ನೀಡಬೇಕು. ಎಷ್ಟು ದಿನಗಳಲ್ಲಿ ಖಾಲಿ ಮಾಡಬೇಕು, ಇಲ್ಲ ಮಾಡಬೇಕೋ ಮಾಡಬಾರ್ದು, ಅವ್ರು ಏನಾದರೂ ಕಾನೂನು ಉಲ್ಲಂಘನೆ ಮಾಡಿ ಫುಟ್ಪಾತ್ಗಳ ಮೇಲೆ ಏನಾದರೂ ಕಟ್ಕೊಂಡಿದ್ರೆ ಅದನ್ನು ತೆರವು ಮಾಡಬೇಕು. ಇವರು ಏಕಾಏಕಿ ರಾಜಕೀಯ ಬಲ ಉಪಯೋಗಿಸ್ಕೊಂಡು ಪ್ರತಿಯೊಬ್ಬರನ್ನ ಬಡವರು ಇಲ್ಲ ಇರೋರು ಸಲ್ಲದವರು ಅನ್ನೋದು ನೋಡಿದ್ರೇನೆ ಪ್ರತಿಯೊಂದು ಅಂಗಡಿಗಳನ್ನ ಏಕಾಏಕಿ ಅವರೊಂದು ಬಲ ಪ್ರಯೋಗ ಮಾಡಿ ಇವತ್ತನ್ನ ತೆರವು ಮಾಡ್ತಾ ಇದ್ದೀರಾ. ಇದೆಲ್ಲ ಒಂದು ಹೋರಾಟಕ್ಕೆ, ಒಂದು ಉಗ್ರವಾದ ಪ್ರತಿಭಟನೆಯನ್ನ ಮಾಡಿಸೋದಕ್ಕೆ ನೀವೇ ನಮಗೆ ದಾರಿ ಮಾಡಿಕೊಡ್ತಾ ಇದ್ದೀರಾ. ಮಾನ್ಯ ಕೃಷ್ಣ ಬೈರೇಗೌಡ ಸಚಿವರೇ, ಅತಿ ಶೀಘ್ರದಲ್ಲಿ ಏನು ನೊಂದಿರ್ತಕ್ಕಂತಹ ಏನು ಬಡ ಕುಟುಂಬಗಳು ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಅಂಗಡಿನೇ ಜೀವನ ಅಂತ ನಡ್ಸ್ಕೊತಾ ಇರೋದನ್ನ ನೀವು ಇದು ನಿಲ್ಲಿಸಿ, ಅವರು ಸೂಕ್ತವಾದ ಇಲ್ಲ ಒಂದು ಸ್ಥಳವನ್ನು ಅವ್ರಿಗೆ ಏರ್ಪಾಟ್ ಮಾಡಿ ಅವ್ರು ಒದಗಿಸೋದು, ಇಲ್ಲಾಂದರೆ ಇದಕ್ಕೆ ಆದಷ್ಟು ಬೇಗ ಕೊನೆ ಕಾಣಿಸ್ತಾ ಇದ್ರೆ ಎಲ್ಲ ಸಂಘಟನೆಗಳು ಸೇರಿ ಒಂದು ಉಗ್ರವಾದ ಪ್ರತಿಭಟನೆ ಮೂಲಕ ತಮಗೆ ಒಂದು ಸರ್ಕಾರಕ್ಕೆ ನಾವು ಬಿಸಿ ಮುಟ್ಟಿಸೋ ಕೆಲಸ ಈ ಭಾರತೀಯ ಸೇವಾ ಸಮಿತಿ ಎಲ್ಲ ಒಕ್ಕೂಟಗಳು ಮಾಡ್ತಿರಂತ ಈ ನಿಟ್ಟಿನಲ್ಲಿ ತಮ್ಮ ಗಮನಕ್ಕೆ ನೀಡ್ತಾ, ನನಗೂ ಬೀದಿ ವ್ಯಾಪಾರಿಗಳಿಗೂ ಸಂಬಂಧನೇ ಇಲ್ಲ. ನಾನೊಬ್ಬ ಚಾಲಕ, ನಾನು ದುಡಿಯೋದಲ್ಲಿ ಆಟೋ ಡ್ರೈವರ್ ಮಾಡ್ಕೊಂಡು ದುಡಿಯೋದಲ್ಲಿ 500-600 ರೂಪಾಯಿ ದುಡಿತೀನಿ. ಫುಟ್ಪಾತಲ್ಲಿ ಹೋದ್ರೆ ಇದೇ ಅಕ್ಕಂದಿರು ನನಗೆ IT ನೋಡಿ, ಅವ್ರು ಇದ್ದಾರಲ್ಲ ಮಣಿಪಾಲ್ ಹಾಸ್ಪಿಟಲ್ ಪಕ್ಕದಲ್ಲಿ, ನಾನು ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ಊಟ ಕೊಟ್ಟಿದ್ದಾರೆ ಅವರು. ದೊಡ್ಡ ಹೋಟ್ಲವ್ರು ಕೊಡ್ತಾರಾ? ದೊಡ್ಡ ಹೋಟ್ಲವ್ರು ಕೊಟ್ಟಿದ್ದಾರೆ ಡ್ರೈವರ್ಗೆ ಇವತ್ತು ಸಾಥ್ ಕೊಡ್ತಿರೋದೇ ಹೋಟ್ಲುಗಳವರು. ಟೀ ಕುಡಿಯೋಕೆ ಹೋದಾಗ 5 ರೂಪಾಯಿ ಟೀ ಕೊಡ್ತಾರೆ ಫುಟ್ಪಾತಲ್ಲಿ, 20 ರೂಪಾಯಿ 30 ರೂಪಾಯಿ ತಗೊಂಡು ಐಷಾರಾಮಿ ಹೋಟ್ಲುಗಳಲ್ಲಿ ಕುಡಿಯೋಕ್ಕಾಗಲ್ಲ. ಒಬ್ಬ ಚಾಲಕನ ಜೀವನ ನಡಿಬೇಕು ಸರ್. ಮಂಡ್ಯ, ಮೈಸೂರು, ಮದ್ದೂರು, ಈ ಕಡೆ ಕೋಲಾರ, ಕೆಜಪ್ ಕಡೆಯಿಂದ ಬರ್ತಾ ಇದ್ದಾರೆ. ಅವ್ರು ಬಂದಾಗ ಅವ್ರ ಜೀವನ ಹೆಂಗ್ ಗೊತ್ತಾ? ಇವತ್ತು ಬೀದಿ ಬದಿ ವ್ಯಾಪಾರಿಗಳನ್ನ ಎದುರಿಸ್ತಾ ಇದ್ದಾರೆ. ನಾವು ಬೆಳಗ್ಗೆಯಿಂದ ಸಂಜೆ ಆಟೋ ಡ್ರೈವರು ಡೈಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಇಲ್ಲೇ ದುಡಿದು ಎಲ್ಲೋ ಒಂದು ಫುಟ್ಪಾತಲ್ಲಿ ಜೀವನ ಮಾಡ್ಕೊಂಡು ಅಲ್ಲೇ ಆಟೋದಲ್ಲಿ ಮಲ್ಕೊಂತೀರಿ, ಬೆಳಗ್ಗೆ ಟೀ ಕುಡಿತೀರಿ, ಫುಟ್ಪಾತಲ್ಲಿ ಊಟ ತಿಂತೀರಿ, ಆ ಥರ ನಡ್ಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಫುಟ್ಪಾತೇ ಇಲ್ಲ ಅಂದಮೇಲೆ ಆಟೋ ಡ್ರೈವರ್ಗಳನ್ನ ನಿರ್ನಾಮ ಮಾಡ್ತಾ ಇದ್ದಾರೆ. ಇವತ್ತು ಆಟೋ ಡ್ರೈವರ್ಗಳು ದುಡಿಯೋದಕ್ಕೆ ಅಗ್ರಿಕಲ್ಚರು ಈಗ ರ್ಯಾಪಿಡೋ ಬೈಕ್ ಅನ್ನೋದು ಒಂದು MRE ಆಗಿ ನಿಂತಿದೆ. ಅವ್ರು ಇರೋದಕ್ಕೋಸ್ಕರ ಸಂಪಾದನೆ ಇಲ್ಲ, ಇರೋದು ಅಲ್ಪ ಸ್ವಲ್ಪ ಸಂಪಾದನೆ. 1000 ರೂಪಾಯಲ್ಲಿ ಡೈಲಿ 400-500 ರೂಪಾಯಿ ಊಟಕ್ಕೆ ಹೋಗ್ಬಿಡುತ್ತೆ ಫುಟ್ಪಾತ್ ಹೋಟ್ಲುಗಳಿಲ್ಲ ಅಂದರೆ. ಆ ಜೀವನ ಮಾಡೋದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಕೈ ಜೋಡಿಸ್ತಾ ಇರೋದವರು ಫುಟ್ಪಾತ್ ಜೀವನ ಮಾಡ್ತಾ ಇರೋದು, ಫುಟ್ಪಾತಲ್ಲಿ ನಿಂತ್ಕೊಂಡಿರೋ ಅಂಗಡಿಗಳವರು. ಅಗ್ರಿಕಲ್ಚರ್ ಕಂಪ್ನಿಗಳು ಲೈಸೆನ್ಸ್ ಇವತ್ತು ಇಲ್ಲ, ಇವತ್ತು ರಿನ್ಯೂವಲ್ ಆಗಿಲ್ಲ. ಅದನ್ನು ಕೇಳೋ ಸರ್ಕಾರಕ್ಕೆ ಕೇಳೋ ಧೈರ್ಯ ಇವತ್ತು ಇಲ್ಲ. ಬನ್ನಿ, ನನ್ನ ಹತ್ರ ದಾಖಲೆ ಇದೆ, ದಾಖಲೆ ಸಮೇತ ಎವಿಡೆನ್ಸ್ ಸಮೇತ ಕೊಡ್ತಾ ಇದ್ದೀರಿ. ಓಲಾ ಊಬರ್ ಕಂಪ್ನಿಗಳಲ್ಲಿ ಎಷ್ಟು ಹಗರಣ ನಡೀತಾ ಇದೆ, ಅದರಲ್ಲಿ ಲಂಚ ಶೇರ್ದಾರರು ಪಾಲ್ದಾರರು ಎಷ್ಟು ಜನ ಹೋಗ್ಬಿಟ್ಟು ಸರ್ಕಾರಕ್ಕೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ ಅಂತ ನನ್ನ ಹತ್ರನೂ ಇದೆ. ಫಸ್ಟು ಅದು ಕೈ ಹಾಕಿ. ಈ ಒಂದು ಸಭೆಯಲ್ಲಿ ಮಾತನಾಡಿದಂತಹ ಇನ್ನಿತರರು ಕೂಡ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ಈ ಒಂದು ಕ್ರಮ ಸುಪ್ರೀಂ ಕೋರ್ಟ್ ಆದೇಶದಂತೆ ಬಡಬಗ್ಗರು ಯಾವುದೇ ಒಂದು ಕೆಲಸ ಕಾರ್ಯಗಳು ಸಿಗದಿರ ನಿರುದ್ಯೋಗಗಳು ಸೇರಿದಂತೆ ಎಷ್ಟೋ ಬಡ ಕುಟುಂಬಗಳು ಬೀದಿಯಲ್ಲಿ ಇವತ್ತು ಜೀವನ ಮಾಡ್ತಾ ಇದೆ. ಇದು ಇತಿಹಾಸ ಸೃಷ್ಟಿ ಇದೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಹಿಂದೆ ಸಂತೆಗಳ ರೀತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಾಗಿ ಜೀವನ ಮಾಡ್ತಾಯಿದ್ರು. ಇವತ್ತು ದೊಡ್ಡ ದೊಡ್ಡ ಮಹಾಲಗಳು ಏನು ದೊಡ್ಡ ಐಷಾರಾಮಿ ಜೀವನ ಬರುವಂಥ ಪರಿಸ್ಥಿತಿ ಬಂದಾಗ ಅಲ್ಲೆಲ್ಲ ನೋಡಿ ಬಡವರು ಬಂದು ಇವತ್ತು ಬೀದಿಯಲ್ಲಿ ತಮ್ಮ ಗೋಮಾಳ ಜಮೀನುಗಳನ್ನು ಕಳ್ಕೊಂಡು ಆಸ್ತಿಗಳನ್ನು ಕಳ್ಕೊಂಡು ಎಲ್ಲ ಬೀದಿಗೆ ಬಂದು ಬೀದಿಯಲ್ಲೂ ಬದುಕೋದಕ್ಕೆ ಇವತ್ತು ಬಿಟ್ಟಿಲ್ಲ ಅಂದರೆ ನಿಜವಾಗ್ಲೂ ದುರದೃಷ್ಟ ಇವತ್ತು. ಯಾಕೆಂದರೆ ಇವತ್ತಿನ ದಿನ ನಾವು ಈ ಒಂದು ಬೆಂಗಳೂರು ಪೂರ್ವ ತಾಲೂಕಲ್ಲಿ ಸಾವಿರಾರು ಜನ ಜೀವನ ಮಾಡ್ತಾ ಇದ್ದಾರೆ ಅಂದರೆ ಅದು ಬೀದಿ ಬದಿ ವ್ಯಾಪಾರಿಗಳಿಂದ ಮಾತ್ರ ಸಾಧ್ಯ. ಯಾಕೆಂದರೆ ಬೀದಿ ಬದಿ ವ್ಯಾಪಾರಿಗಳು ಅವ್ರದ್ದೇನು ತಪ್ಪಿದೆ ಅದನ್ನು ಪ್ರಶ್ನೆ ಮಾಡಲಿ, ನಾವೇನು ತೊಂದರೆ ಇಲ್ಲ, ನಮಗೇನು ಅಭ್ಯಂತರ ಇಲ್ಲ. ಇವತ್ತು ಆದೇಶ ಇದೆ, ಆ ಆದೇಶಕ್ಕೂ ಗೌರವ ಕೊಡೋಣ. ಹಂಗಂತೇಳ್ಬಿಟ್ಟು ಅದನ್ನೇ ದುರುಪಯೋಗ ಪಡಿಸ್ಕೊಂಡು ಇವತ್ತು ಅಧಿಕಾರಿಗಳು
ಏನಿವತ್ತು ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾರೆ, ಕೇವಲ 20% 10% ಮಾತ್ರ ಅಂಗಡಿಗಳನ್ನು ತೆರವುಗೊಳಿಸ್ತಾ ಇದ್ದೀವಿ, ಅದು ಮುಖ್ಯ ರಸ್ತೆಗಳು ಮಾತ್ರ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಓಡಾಡ್ತಾ ಇದೆ. ಆದರೆ ಅವರ ಹೇಳಿಕೆಗೂ ಇಲ್ಲಿ ಮಾಡ್ತಾ ಇರೋದಕ್ಕೂ ನಿಜವಾಗ್ಲೂ ವಿರುದ್ಧವಾಗಿ ನಡೀತಾ ಇದೆ. ಇಲ್ಲಿ ಕೆಲವು ಖಾಸಗಿ ಕಂಪ್ನಿಗಳು ಮತ್ತು ಇನ್ನಿತರ ಅಪಾರ್ಟ್ಮೆಂಟ್ಗಳು, ಇನ್ನಿತರ ಏನು ಕೆಲವು ಐಷಾರಾಮಿ ಒಂದು ಜೀವನಗಳನ್ನ ಕಟ್ಕೊಂಡು ಇದು ಮಾಡ್ತಾ ಇರೋರೆಲ್ಲ ಸೇರಿ ಒಂದು ಈ GBA ಅಧಿಕಾರಿಗಳನ್ನು ವಶಪಡಿಸ್ಕೊಂಡು, ಅಂದರೆ ಕೊಂಡ್ಕೊಂಡ್ಬಿಟ್ಟಿದ್ರೆ ಏನೋ ಗೊತ್ತಿಲ್ಲ, ಆ ಲೆಕ್ಕದಲ್ಲಿ ಇವತ್ತು ಬಡವರನ್ನು ಬೀದಿಗೆ ಬಾಳುವಂಥ ಕೆಲಸ ಇಲ್ಲಿ ನಡೀತಾ ಇದೆ. ಸಬ್ ರೋಡ್ಗಳಲ್ಲಿ ಮತ್ತು ಒಳಗಡೆ ಇಂಡಸ್ಟ್ರಿಯಲ್ ಝೋನಲ್ಲಿ, ಮತ್ತು ಈಗ ಇಲ್ಲಿ ಹ್ಯಾಕರ್ ಝೋನ್ ಅಂತ ಬರಲ್ಲ ಇಲ್ಲಿ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳುತ್ತಂದರೆ, ಒಂದು ತಳ್ಳ ಗಾಡಿ ತಗೊಬಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಟ್ಕೊಂಡು ನೀವು ಜೀವನ ಮಾಡ್ಕೊಂಡು ಮತ್ತೆ ಸಾಯಂಕಾಲ ತೊಳ್ಕೊಂಡೋಗಿ ಅಂತ ಇದೆ, ಇಲ್ಲ ಅಂತಿಲ್ಲ. ಸಾರ್ವಜನಿಕವು ಓಡಾಡೋಕ್ಕೆ ಬಿಟ್ಬಿಟ್ಟು ಮಾಡ್ಕೋಬೋದು ಅಂತ ಸುಪ್ರೀಂ ಕೋರ್ಟ್ ಆದೇಶವೂ ಇದೆ. ಅದ್ರ ಪ್ರಕಾರ ಮಾಡಿಕೊಡ್ಲಿ, ಇಲ್ಲ ಅಂದರೆ ಕಂಪನಿಗಳಲ್ಲಿ ಅವಕಾಶ ಮಾಡಿಕೊಡ್ಲಿ. ಇವತ್ತು ಅವ್ರನ್ನ ಬದುಕಿಸೋದಕ್ಕೋಸ್ಕರ ಅವ್ರನ್ನ ಅಲ್ಲಿ ಆ ಕಂಪ್ನಿಗಳವರೇ ಅಲ್ಲಿ ಬಂದು ಜೀವನ ವ್ಯಾಪಾರ ಮಾಡ್ತಾ ಇರೋದು. ಅಲ್ಲಿ ಒಳಗಡೆ 200-300 ರೂಪಾಯಿ ಊಟ, ಇಲ್ಲಿ 50 ರೂಪಾಯಿ, 30 ರೂಪಾಯಿ, 40 ರೂಪಾಯಿಗೆ ಊಟ ಸಿಗ್ತಾ ಇದೆ. ಅದರಿಂದ ಉಳಿಸ್ಕೊಂಡು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ, ಮಕ್ಕಳಿಗೆ ನಮಗೆ ಜೀವನ ನಡೀತಾ ಇದೆ ಅಂತ ಅದೇ IT-BT ಕಂಪ್ನಿಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಹೇಳ್ತಾ ಇದ್ದಾರೆ. ಇವತ್ತು ಅವರಿಲ್ಲ ಅಂದರೆ ನಮ್ಮದು ಜೀವನಗಳು ತೊಂದರೆ ಆಗಿಬಿಡುತ್ತೆ, ನಾವು ಹೋಗೋ ಕೆಲಸಗಳಿಗೂ ಸಮಸ್ಯೆ ಆಗಿಬಿಡುತ್ತೆ, ನಾವು ಹೋಗೋ ಜೀವನ ಮಾಡೋದು ಕಷ್ಟ ಆಗುತ್ತೆ, ನಾವು ಕೆಲಸಗಳು ಇಷ್ಟು ಸಂಪಾದನೆ ಬಂದ್ರೂ ನಮಗೆ ಉಳಿಸೋಕ್ಕಾಗಲ್ಲ, ಇವರಿಂದ ನಮಗೊಂದು 10 ರೂಪಾಯಿ ಉಳಿತಾ ಇದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಇದೇ ಒಂದು ನೆಪ ಇಟ್ಕೊಂಡು ಇವತ್ತು GBA ಅಧಿಕಾರಿಗಳು ಇವತ್ತು ಅಂಬೇಡ್ಕರ್ ಸಂಘಟನೆಗಳ ಬೋರ್ಡ್ಗಳನ್ನು ತೆರವುಗೊಳಿಸ್ತಾ ಇದ್ದಾರೆ. ಬೀದಿಯಲ್ಲಿ ಬದುಕ್ತಾ ಇರ್ತಕ್ಕಂಥ ಸಬ್ ರೋಡ್ಗಳಲ್ಲಿ ಬರ್ತಾ ಇರ್ತಕ್ಕಂಥ ಬಡವರನ್ನು ಬೀದಿಗೆ ತಳ್ತಾ ಇದ್ದಾರೆ. ಮತ್ತು ಅದೇ ನೆಪ ಇಟ್ಕೊಂಡು ಅವ್ರನ್ನ ಹೊರಗಡೆ ಹಾಕಿ ಆ ಖಾಸಗಿ ಕಂಪ್ನಿಗಳವ್ರಿಗೆ ಬಲ ತುಂಬುವಂಥ ಕೆಲಸ, ಇವತ್ತು ಗಾರ್ಡನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಉಳಿದಿದ್ದ ಜಾಗನ ಪಾರ್ಕಿಂಗ್ ಮಾಡೋದಕ್ಕೆ, ಆ ಕಂಪ್ನಿಗಳ ವೆಹಿಕಲ್ಗಳನ್ನು ಪಾರ್ಕಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ. ಹಾಗಾದರೆ ಬಡವ್ರು ಬದುಕೋದು ಬೇಡ, ಆ ಕಂಪ್ನಿಗಳವರ ಒಂದು ಅನುಕೂಲಕ್ಕಾಗಿ ಇವತ್ತು ಸರ್ಕಾರ ಇದೆಯಾ, ಬಡವರು ಓಟ್ ಹಾಕುವಂಥ ಬಡವ್ರಿಗೆ ಪರವಾಗಿ ಸರ್ಕಾರ ಇದೆಯಾ ಅನ್ನೋದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ಕ್ಷೇತ್ರದ ಬಗಣಿ ಹೋಟ್ಲಲ್ಲಿ ಏರ್ಪಾಡು ಮಾಡಿರತಕ್ಕಂತಹ ಬೀದಿ ಬದಿ ವ್ಯಾಪಾರಿಗಳನ್ನ ಏಕಾಏಕಿ ಯಾವುದೇ ಒಂದು ಪೂರ್ವ ನೋಟಿಸ್ ನೀಡದೆ ಒಂದು ಬಡ ಕುಟುಂಬಗಳ ಎತ್ತಂಗಡಿ ಮಾಡಿಸೋದ್ರ ಬಗ್ಗೆ ಇವತ್ತಿನ ದಿನ ಆ ಒಂದು ಬೀದಿ ಬದಿ ವ್ಯಾಪಾರಿಗಳ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದಕ್ಕೆ ಈ ಒಂದು ಹೋರಾಟಗಳೆಲ್ಲ ಸೇರಿ ಉಡಿ ಚಿನ್ನಯ್ಯನವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಾರೆ. ವಿಚಾರ ಏನಪ್ಪ ಅಂದರೆ, ಯಾವುದೇ ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವುದೇ ರೀತಿಯ ಪೂರ್ವ ನೋಟಿಸ್ ನೀಡದೆ ಎತ್ತಂಗಡಿ ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳ ಮುಂದೆ ಇರೋಂಥ IT-BT ಕಂಪ್ನಿಗಳು ಎಷ್ಟೋ ರಾಜಕಾಲುವೆಗಳು, ಕುಂಟೆಗಳು, ಸರ್ಕಾರಿ ಗೋಮಾಳ ಜಮೀನುಗಳನ್ನ ಒತ್ತುವರಿ ಮಾಡಿದ್ರಲ್ಲ, ದಯವಿಟ್ಟು ತಾವು ಏನು ಸಚಿವರಿದ್ದೀರೋ ಅದ್ರ ಬಗ್ಗೆ ಗಮನ ಹರಿಸಿ ಅದನ್ನು ಮೊದಲು ಎತ್ತಂಗಡಿ ಮಾಡಿಸಿ, ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಅದನ್ನು ಲೂಟಿ ಹೊಡಿತಾ ಇದ್ರಲ್ಲ ಅದನ್ನು ತೆರವು ಮಾಡಿಸಿ. ಅದನ್ನು ಬಿಟ್ಟು ಬಡವರು ಪ್ರತಿದಿನ 5,000 10,000 ಸಂಪಾದನೆ ಮಾಡೋರು ಹೊಟ್ಟೆ ಮೇಲೆ ಹೊಡಿತಾ ಇದ್ರಲ್ಲ, ದಯವಿಟ್ಟು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಪಾರದರ್ಶಕ ಸೂಕ್ಷ್ಮ ತನಿಖೆಗಳನ್ನ ಮಾಡಿ ಅಂತ IT-BT ಕಂಪ್ನಿಗಳಿಗೆ ಎಚ್ಚರಿಕೆ ಕೊಟ್ಟು ನಮಗಾಗಿರೋಂಥ ಅನ್ಯಾಯದಿಂದ ನಾವು ಉಡಿ ಚಿನ್ನಣ್ಣರ ಹತ್ರ ಬಂದುಬಿಟ್ಟು ಇವತ್ತು ನಮಗೆ ಬಡವ್ರಿಗೆ ಈ ಥರ ಅನ್ಯಾಯ ಆಗೈತಣ್ಣ, ನಮಗೆ ನ್ಯಾಯ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಇವತ್ತು ನಮ್ಮ ಅಕ್ಕ ತಂಗಿರು, ನಮ್ಮ ಅಣ್ಣ ತಮ್ಮದಿರು ಎಲ್ಲರೂ ಬಂದಿದ್ದೀವಿ ಇವತ್ತು. ಯಾಕಂದರೆ ನಮ್ಗೆ ಅಂಗಡಿಗಳೆಲ್ಲ ತಿರುಗೊಳಿಸಿದ್ರು, ನಮಗೆ ಜೀವನ ಮಾಡೋದೇ ತುಂಬ ಕಷ್ಟ. ಅಂಗಡಿ ಇಲ್ಲಾಂದರೆ ಇವತ್ತು ಯಾವುದೇ ರೀತಿಯಾಗಿ ಬಾಡಿಗೆ ಕಟ್ಟಬೇಕಂದ್ರೂ ನಮ್ಮ ಹತ್ರ 1 ವಾರ ಆಯ್ತು, ಅವಾಗಲೇ ಅಂಗಡಿ ಹಾಕಿಲ್ಲ, ಏನಿಲ್ಲ. ಬಾಡಿಗೆ ಕಟ್ಟಬೇಕಂದ್ರೂ ಕಾಸಿಲ್ಲ, ಮನೇಲಿ ಅಕ್ಕಿಲ್ಲ, ಏನಿಲ್ಲ. ಯಾವುದೇ ರೀತಿಯಾದ್ರೂ ಇವತ್ತು ಸರ್ಕಾರ ಕಡೆಯಿಂದ ಇವತ್ತು ಒಂದು ಮನವಿ ನೋಡಿ ಸ್ವಾಮಿ, ನೀವು ಸರ್ಕಾರ ಕಡೆಯಿಂದ ನಿಮ್ದು ಏನಿದೆ ಅದು ಮಾಡಿ, ಆದರೆ ಬಡವರು ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಅಂತೂ ಮಾಡಬೇಡಿ ಸ್ವಾಮಿ. ಅಲ್ಲ, ಈಗ ಹೇಳಿರೋದು ಮೇನ್ ರೋಡಲ್ಲ ಅಂತ ಹೇಳಿರೋದು ಕೃಷ್ಣ ಬೈರೇಗೌಡ ಅವರು. ಇವರು ಏನು ಹೇಳ್ತಾರೆ, ಕಬೋರ್ಡುಗಳೆಲ್ಲ 10-20 ಸಾವಿರ ರೂಪಾಯಿ ಆಗುತ್ತೆ ಅದು ಮಾಡಿಸೋದಕ್ಕೆ, ಎಲ್ಲ ಬಂದು JCB ತಂದು ಎಲ್ಲ ಹೊಡೆದಾಕ್ಬಿಟ್ಟು ತುಂಬ ಅನ್ಯಾಯ ಆಗಿದೆ ಸ್ವಾಮಿ. ಮಹದೇವಪುರ ಕ್ಷೇತ್ರದಲ್ಲಿ ಇವತ್ತು ನಮಗೇನೋ ಸರ್ಕಾರ ಕಡೆಯಿಂದ ಇವತ್ತು ನಮಗೆ ನ್ಯಾಯ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಉಡಿ ಚಿನ್ನಣ್ಣವ್ರ ಹತ್ರ ಪ್ರತಿಯೊಬ್ಬರು ಬಂದಿದ್ದೀವಿ. ನಾವು ಓದಿಲ್ಲ ಸ್ವಾಮಿ, ನಾವು ವಿದ್ಯಾವಂತರಲ್ಲ, ನಾವು ಫುಟ್ಪಾತ್ ನಂಬ್ಕೊಂಡು ಜೀವನ ಮಾಡೋರು. ನಮ್ಮಂಗೆ 100 ಜನ ಇದ್ದಾರೆ, 1000 ಜನ ಇದ್ದಾರೆ ಸ್ವಾಮಿ. ನಮ್ಮನ್ನ ಅದು ಬಿಟ್ಟರೆ, ನಮಗೆ ಬೀದಿ ಬದಿ ವ್ಯಾಪಾರ ಬಿಟ್ಟರೆ ನಮ್ಗೆ ಬೇರೆ ಉದ್ಯೋಗ ಇಲ್ಲ. ನಮಗೆ ಓದಿದರೆ ಯಾವುದಾದ್ರೂ ಕಂಪ್ನಿನಲ್ಲಿ ಹೋಗಿ ಮಾಡ್ಬೋದು, ನಮ್ಮನ್ನು ಯಾವ ಕೆಲಸಕ್ಕೂ ತೊಗೊಳ್ಳಲ್ಲ. ನಮ್ಮ ಮಕ್ಕಳ ಗತಿ ಏನು, ಇರೋರು ಬರೀ ಗತಿ ಏನು, ನಾವು ಬದುಕೋದು ಹೆಂಗೆ? ನಿಮ್ಮ ಆದೇಶದ ಪ್ರಕಾರ ನಿಮ್ಮ ಉಲ್ಲಂಘನೆ ಮಾಡಲ್ಲ, ಕಾನೂನು ಉಲ್ಲಂಘನೆ ಮಾಡೋದಿಲ್ಲ. ನಾವು ನಮ್ಮನ್ನು ಬದುಕಕ್ಕೆ ಬಿಡ್ರಿ.
ನಾವು ತುಂಬ ಕಷ್ಟ ಆಗ್ತಾಯಿದೆ. ವಾರದಿಂದ ನಾವು ಫೈನಾನ್ಸ್ ಕಟ್ಟಬೇಕು. ನಮ್ಮ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೀವು ಹಿಂಗೆಲ್ಲ ನಾವು ಇದನ್ನ ನಂಬ್ಕೊಂಡು ಜೀವನ ಮಾಡೋರನ್ನೇ ನಮ್ಮ ಜೀವನನೇ ಬೀದಿಗೆ ತಂದುಬಿಟ್ರಲ್ಲ. ನಾವು ಎಲ್ಲಿ ಹೋಗ್ಬೇಕು? ನಮಗಿದೆಲ್ಲ ಏನಕ್ಕೆ ಕೊಟ್ಟಿದ್ದೀರಾ ಹೇಳಿ? ಫುಟ್ಪಾತ್ ನಂಬ್ಕೊಂಡು ನಾವು ಬದುಕೋರು ನಾವು. ನಮ್ಮನ್ನು ಅಲ್ಲಿಂದನೇ ಅಲ್ಲ, ಇದು ನೀವು ತೆರವುಗಳು ಮಾಡಿಸ್ರಿ ಅಂದರೆ ನೀವೆಲ್ಲ ತೆಗಿಸ್ಬೇಕಾಗಿತ್ತು. JCBಗಳಿಂದ ಒಡಿಸೋದೇನಕ್ಕೆ? ನಮ್ದು ಇವತ್ತು 100 ರೂಪಾಯಿ ಅಂದರೆ 1000 ರೂಪಾಯಿ ನಾವು ಖರ್ಚು ಮಾಡಿ ಲಕ್ಷ 1 ಲಕ್ಷನೇ ಹಾಕಿದ್ದೀವಿ ಬಡವ. ನಾವು ಬಡವರು ಅಷ್ಟು ಬಂಡವಾಳ ಹಾಕಿ ನಾವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾಯಿದ್ರೆ ಅದನ್ನೂ ನೀವು ಕಿತ್ಕೊಂಡ್ಬಿಟ್ರೆ ನಾವೆಲ್ಲಿ ಹೋಗ್ಬೇಕು? ನಾವೆಲ್ಲ ಸಾಯ್ಬೇಕಾ? ಬೀದಿಗೆ ಬಂದು ಸಾಯ್ಬೇಕಾ? ನಮ್ಮಿಂದ ನೀವು ಸ್ವಾಮಿ, ನಿಮ್ಮಿಂದ ನಾವಲ್ಲ. ನಾವೆಲ್ಲ ಬದುಕಕ್ಕೆ ನಮ್ಗೆ ದಾರಿ ಮಾಡಿಕೊಡಿ. ನಿಮ್ಮ ಕಾನೂನು ನಾವು ಕೈಗೆ ತೊಗೊತಾ ಇಲ್ಲ. ಹಾಗಾಗಿ ನಮ್ಮನ್ನ ಯಾಕೆ ಸ್ವಾಮಿ ನಮ್ಮನ್ನು ಅಲ್ಲಿಂದ ನಾವು ಎತ್ತಂಗಡಿ ಮಾಡಿಸ್ತಾ ಇದ್ದೀರಾ? ITBT ಅವ್ರನ್ನ ಯಾಕೆ ಪಾರ್ಕಿಂಗ್ ಮಾಡೋಕ್ಕೆ ಬಿಡ್ತಾ ಇದ್ದೀರಾ? ಅದು ಏನಿದೆ ಆ ರೋಡ್ ಮೇಲೆ ಏನಕ್ಕೆ ಬಿಡ್ತಾ ಇದ್ದೀರಾ ನೀವು? ಹಾಗೆ ಬಡವರ ಮೇಲೆ ಜರುಗಿಸ್ತಾ ಇರುವಂತಹ ಕ್ರಮ ಒಂದಷ್ಟು ಮಾನವೀಯತೆ ಆಧಾರದ ಮೇಲೂ ಕೂಡ ನೋಡ್ಬೇಕು. ಮತ್ತು ರಾತ್ರೋರಾತ್ರಿ ಖಾಸಗಿ ಕಂಪನಿಗಳವರಿಗೆ ರಸ್ತೆಯಲ್ಲಿ ಗಾರ್ಡನ್ ಮಾಡೋದಕ್ಕೆ ಅಥವಾ ಅಲ್ಲೊಂದು ಪಾರ್ಕ್ ನಿರ್ಮಾಣ ಮಾಡೋದಕ್ಕೆ ಅನುಮತಿ ಕೊಟ್ಟವರು ಯಾರು? ಅಲ್ಲೆಲ್ಲ ಜನ ಓಡಾಡೋದಿಲ್ವಾ? ಹಾಗಿದ್ರೆ ಒಬ್ಬರಿಗೊಂದು ನ್ಯಾಯವಾ? ಬಡವರಿಗೆ ಒಂದು ನ್ಯಾಯ ಆದ್ರೆ ಖಾಸಗಿ ಕಂಪನಿಗಳವರಿಗೆ ಅಂದ್ರೆ ವೈಟ್ ಫೀಲ್ಡ್ ಅಲ್ಲಿ ವಿಶೇಷವಾಗಿ ITPL ಸುತ್ತಮುತ್ತಲೂ ಕೂಡ ಈಗ ರಾತ್ರೋರಾತ್ರಿ ಈ ಒಂದು ಪಾರ್ಕ್ಗಳ ನಿರ್ಮಾಣ ಆಗ್ತಾ ಇದೆ. ಅದು ಕೂಡ ಎಲ್ಲೋ ಒಂದ್ ಕಡೆ ಪಾದಾಚಾರಿಗಳಿಗೆ ತೊಂದರೆ ಆಗಲ್ವಾ ಎನ್ನುವಂತಹ ಯಕ್ಷ ಪ್ರಶ್ನೆ ಉದ್ಭವವಾಗಿದೆ. ಇದಕ್ಕೆ GBA ಅಧಿಕಾರಿಗಳು ಯಾವ ಉತ್ತರವನ್ನ ಕೊಡ್ತಾರೆ? ಈ ಒಂದು ಹೋರಾಟ ಮುಂದಿನ ದಿನಗಳಲ್ಲಿ ಇನ್ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.